ಐಶ್ವರ್ಯ ನೀಡುವ ಕುಬೇರ ಕುಂಕುಮದ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ನಿಮ್ಮ ಹಣದ ಕಷ್ಟಗಳಿಗೆ ಬ್ರೇಕ್ ಹಾಕುವ ಈ ಕುಂಕುಮ ಎಲ್ಲಿ ಸಿಗುತ್ತೆ? ಮನೆಯಲ್ಲಿ ತಯಾರಿಸಿಕೊಳ್ಳೋದು ಹೇಗೆ? ನಿಜವಾಗಿಯೂ ಈ ಕುಂಕುಮ ಧರಿಸಿದರೆ ಕುಬೇರ ಲಕ್ಷ್ಮಿ ಆಕರ್ಷಣೆಯಾಗುತ್ತಾ? ಕುಬೇರ ಕುಂಕುಮದ ಸಂಪೂರ್ಣ ಮಾಹಿತಿ ಈಗ ತಿಳಿಯೋಣ. ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರು ಇವರಿಬ್ಬರು ಭೂಲೋಕಕ್ಕೆ ಐಶ್ವರ್ಯವನ್ನು ಕರುಣಿಸಲು ಶಿವನಿಂದ ನೇಮಕವಾದವರು. ಕುಬೇರನನ್ನು ಲಕ್ಷ್ಮೀ ದೇವಿ ಸಮೇತವಾಗಿ ಪೂಜಿಸಿದರೆ ಸಕಲ ಸಂಪದಗಳು ಪ್ರಾಪ್ತಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಕುಬೇರನನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಕುಬೇರನು ಶಿವಭಕ್ತನಾಗಿದ್ದಾನೆ. ಆತನ ಕೃಪೆ ನಮಗೆ ಸಿಗಬೇಕು, ಸಾಲಗಳೆಲ್ಲ ತೀರಬೇಕೆಂದರೆ ದೇಹದ ಈ 3 ಜಾಗಕ್ಕೆ ಕುಬೇರ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು. ಶಿವ ಪಾರ್ವತಿ ಇಬ್ಬರು ನೃತ್ಯ ಮಾಡುವಾಗ ಆ ಜಾಗದಿಂದ ಭೂಮಿಗೆ ಬಿದ್ದ ಕಾಲಿನ ಧೂಳು ಈ ಹಸಿರು ಬಣ್ಣದ ಕುಬೇರ ಕುಂಕುಮ ಎಂದು ಹೇಳಲಾಗುತ್ತದೆ. ಈ ಕುಂಕುಮವನ್ನು ಯಾರು ಬೇಕಾದರೂ ತಯಾರು ಮಾಡಿ ಬಳಸಬಹುದು. ಈ ಕುಂಕುಮ ತಯಾರು ಮಾಡಲು 3 ವಸ್ತುಗಳು ಬೇಕೇ ಬೇಕು. ಬಿಲ್ಪತ್ರೆ ಎಲೆ, ತುಳಸಿ ಎಲೆ ಹಾಗೂ ಅಮೃತಕ್ಕೆ ಸಮವಾದ ಹಾಲು. ಕುಬೇರ ಕುಂಕುಮವನ್ನು ನಮ್ಮ ಹೃದಯಕ್ಕೆ ಸಮೀಪವಾಗಿ ದೇಹದ ಮಧ್ಯಭಾಗದಲ್ಲಿ ಹಚ್ಚಬೇಕು. ಕಣ್ಣುಗಳ ಮೇಲೆ ಉಬ್ಬುಗಳ ನಡುವೆ ಹಚ್ಚಬೇಕು. 3ನೇದಾಗಿ ಪರ್ಸ್, ಜೇಬು, ಹಣ ಇಡುವ ಕ್ಯಾಶ್ ಬಾಕ್ಸ್ನಲ್ಲಿ ಇಡಬೇಕು. ಈ ಕುಂಕುಮವನ್ನು ತಯಾರಿಸಲು ಬಿಲ್ಪತ್ರೆ ಎಲೆ ಬೇಕೇ ಬೇಕು. ಶಿವನ ಅಖಂಡ ಶಕ್ತಿ ಬಿಲ್ಪತ್ರೆ ಮರದಲ್ಲಿ ಇರುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯು ಬಿಲ್ವ ಮರದಲ್ಲಿ ವಾಸವಿರುತ್ತಾಳೆ. ತುಳಸಿ ಎಲೆಗಳಿಂದ ಈ ಕುಂಕುಮ ತಯಾರು ಮಾಡಿದರೆ ಸಾಕ್ಷಾತ್ ವಿಷ್ಣು ದೇವರ ಶಕ್ತಿ ಸಿಗುತ್ತದೆ. ವಿಷ್ಣು ಪ್ರಸನ್ನಗೊಂಡಾಗ ತಾಯಿ ಮಹಾಲಕ್ಷ್ಮಿಯು ಬೇಗನೆ ಒಲಿಯುತ್ತಾಳೆ. ಹಾಲು ಅಮೃತಕ್ಕೆ ಸಮಾನ. ಮಹಾಲಕ್ಷ್ಮಿಯ ಸ್ವರೂಪ ಹಾಲಿನಿಂದ ತಯಾರು ಮಾಡಿದ ಈ ಕುಬೇರ ಕುಂಕುಮ ಹಣೆಗಿಟ್ಟರೆ ಹಣದ ಸಮಸ್ಯೆಗಳು ನಿಮ್ಮ ಹತ್ತಿರ ಸುಳಿಯೋದಿಲ್ಲ. ಈ ಕುಂಕುಮವನ್ನು ಹೇಗೆ ತಯಾರಿಸಬೇಕೆಂದರೆ ತುಳಸಿ ಎಲೆ ಹಾಗೂ ಬಿಲ್ಪತ್ರೆ ಎಲೆಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ನೀರಿನಿಂದ ಈ ಎಲೆಗಳನ್ನು ತೊಳೆದು ಹಸುವಿನ ಹಾಲನ್ನು ಬೆರೆಸಿ ಅರೆದು ಅಥವಾ ರುಬ್ಬಿ ಪೇಸ್ಟ್ ರೀತಿ ತಯಾರಿಸಿಕೊಳ್ಳಬೇಕು. ರುಬ್ಬಿದ ನಂತರ ಒಂದು ವಸ್ತ್ರಕ್ಕೆ ಹಾಕಿ ಕಟ್ಟಿ ರಸವನ್ನೆಲ್ಲ ತೆಗೆದು ಬೇರ್ಪಡಿಸಬೇಕು. ಒಂದು ತಟ್ಟೆಯ ಮೇಲೆ ಹರಡಿ ಒಣಗಿದ ಮೇಲೆ ಕುಬೇರ ಕುಂಕುಮ ತಯಾರಾಗುತ್ತದೆ. ಆ ನಂತರ ಒಂದು ದಿನ ಕುಬೇರ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ದೇವರ ಮುಂದೆ ಈ ಕುಂಕುಮವನ್ನು ಇಟ್ಟು ಶಕ್ತಿ ತುಂಬಬೇಕು. ಕುಬೇರ ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಬರೆದು ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರ ಫೋಟೋ ಮುಂದೆ ರವಿಕೆ ಕಣ, ನವಧಾನ್ಯಗಳು, ಸಿಹಿ ಪೊಂಗಲನ್ನು ಅರ್ಪಿಸಿ ನಮಸ್ಕರಿಸಬೇಕು. ಲಕ್ಷ್ಮಿ ಅಷ್ಟೋತ್ತರ, ಕುಬೇರ ಮಂತ್ರಗಳನ್ನು ಹೇಳಿಕೊಂಡು ಸಂಕಲ್ಪ ಮಾಡಿಕೊಳ್ಳಬೇಕು. ಶಿವನ ಶಕ್ತಿ, ಕುಬೇರ ಮಹಾಲಕ್ಷ್ಮಿಯ ಅನುಗ್ರಹ ಇರುವ ಈ ಹಸಿರು ಕುಂಕುಮ ನಮ್ಮ ಮನೆಯನ್ನು ಬೆಳಗಲಿ. ನಮಗೆ ಹಿಡಿದಿರುವ ದಾರಿದ್ರ್ಯ ನಿವಾರಣೆಯಾಗಿ ಹಣದ ಸಂಪತ್ತು ಒಲಿದು ಬರಲಿ. ನಾವು ಮಾಡಿರುವ ಪಾಪಕರ್ಮಗಳ ಹೊರೆ ಕಡಿಮೆಯಾಗಿ ಅದೃಷ್ಟ ಸಿಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಮಹಾಲಕ್ಷ್ಮೀ ದೇವಿ ಮುಂದೆ ಇಟ್ಟ ನವಧಾನ್ಯಗಳನ್ನು ನೀರಿನಲ್ಲಿ ನೆನೆಸಿ ಮೊಳಕೆ ಬಂದ ಮೇಲೆ ಗೋಮಾತೆಗೆ ಬೆಲ್ಲದ ಜೊತೆ ತಿನ್ನಿಸಬೇಕು. ಸಿಹಿ ಪೊಂಗಲ್ ಮನೆ ಮಂದಿಯೆಲ್ಲ ಪ್ರಸಾದವಾಗಿ ತೆಗೆದುಕೊಳ್ಳಬೇಕು. ಹೀಗೆ ಮಾಡಿದರೆ ಮಾತ್ರ ನೀವು ತಯಾರಿಸಿದ ಹಸಿರು ಕುಂಕುಮಕ್ಕೆ ಹಣವನ್ನು ಆಕರ್ಷಿಸುವ ಶಕ್ತಿ ಬರುತ್ತದೆ. ಕುಬೇರ ಕುಂಕುಮವನ್ನು ಒಂದು ಡಬ್ಬಿಯಲ್ಲಿ ಶೇಖರಿಸಿ ನಿಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಇಟ್ಟುಕೊಳ್ಳಬೇಕು. ನಿಮ್ಮ ಮನೆಯವರು ಬಿಟ್ಟು ಹೊರಗಿನವರು ಈ ಕುಂಕುಮ ಸ್ಪರ್ಶ ಮಾಡಬಾರದು. ಪ್ರತಿದಿನ ಹಣೆಗೆ, ಎದೆ ಭಾಗಕ್ಕೆ ಕುಬೇರ ಲಕ್ಷ್ಮಿಯನ್ನು ನೆನೆದು ಇಟ್ಟುಕೊಳ್ಳಿ. ಹಣದ ಪಾಸಿಟಿವ್ ಹೆಚ್ಚುತ್ತದೆ. ನಿಮಗೆ ಪದೇ ಪದೇ ಅಡ್ಡಿಯಾಗುವ ಬ್ಲಾಕೇಜ್ಗಳು ದೂರವಾಗಿ ಬರಬೇಕಾದ ಹಣ ಕೈ ಸೇರುತ್ತದೆ. ಜಾತಕದಲ್ಲಿ ಗುರುಬಲ ಎಷ್ಟು ಮುಖ್ಯವೋ ಅಷ್ಟೇ ಬುಧನ ಶಕ್ತಿಯು ಮುಖ್ಯವಾದುದು. ಬುಧನ ಶಕ್ತಿ ಇಲ್ಲವೆಂದರೆ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಏಳಿಗೆ ಆಗೋದಿಲ್ಲ. ಹಣದ ಪೆಟ್ಟು ಬೀಳ್ತಾನೆ ಇರುತ್ತದೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಬುಧನ ಶಕ್ತಿ ಬಲ ಬೇಕೆಂದರೆ, ಹಣದ ಸಮಸ್ಯೆ ಬೇಗನೆ ಕಳೆಯಬೇಕೆಂದರೆ ಬುಧವಾರದ ದಿನ ವಿಶೇಷವಾಗಿ ಹಣೆಗೆ, ಎದೆಗೆ ಕುಬೇರ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು. ವಿದ್ಯಾರ್ಥಿಗಳು ಈ ಕುಂಕುಮ ಹಣೆಗೆ ಇಟ್ಟುಕೊಂಡರೆ ಜ್ಞಾನ ಹೆಚ್ಚುತ್ತದೆ, ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ, ಮಾತನಾಡುವ ಶಕ್ತಿ ಹೆಚ್ಚುತ್ತದೆ. ವ್ಯಾಪಾರಸ್ಥರು ಹಣೆಗೆ ಇಟ್ಟುಕೊಂಡರೆ ವ್ಯಾಪಾರದ ವಿಷಯವಾಗಿ ಯಾರೊಂದಿಗಾದರೂ ನಿತ್ಯ ವ್ಯವಹಾರ ಮಾಡುತ್ತಿದ್ದರೆ ಆ ವ್ಯಕ್ತಿಗಳು ನಿಮ್ಮ ಮಾತನ್ನು ಕೇಳುತ್ತಾರೆ. ಜನಾಕರ್ಷಣೆ ಮಾಡುತ್ತದೆ. ಯಾವುದೇ ಸಮಸ್ಯೆಗೆ ಈ ಕುಂಕುಮವನ್ನು ಹಣೆಗೆ ಇಡಬಹುದು. ಪುರಾಣ ಕಥೆಯ ಪ್ರಕಾರ ಒಮ್ಮೆ ಕುಬೇರ ದೇವರು ಶಿವ ಪಾರ್ವತಿಯರನ್ನು ನೋಡಲು ಕೈಲಾಸಕ್ಕೆ ಹೋದಾಗ ಪಾರ್ವತಿ ದೇವಿಯನ್ನು ನೋಡಿ ಕುಬೇರನ ಮನಸ್ಸು ಚಂಚಲವಾಗುತ್ತದೆ. ಆಗ ಶಿವನು ಕೋಪದಿಂದ ಕುಬೇರನಿಗೆ ಶಾಪ ಕೊಟ್ಟಾಗ ಕುಬೇರನ ಚರ್ಮದ ಮೇಲೆ ವಿಚಿತ್ರ ಮಚ್ಚೆಗಳು ಉಲ್ಬಣವಾಗಿ ದೇಹ ವಿಕಾರವಾಗುತ್ತದೆ. ನನ್ನಿಂದ ತಪ್ಪಾಗಿದೆ, ನನಗೆ ಈ ಶಾಪದಿಂದ ಮುಕ್ತಿ ಬೇಕು ಎಂದು ಕುಬೇರನು ಶಿವನನ್ನು ಕೇಳಿಕೊಂಡಾಗ ಶಿವ ಪಾರ್ವತಿ ಇಬ್ಬರು ನಾಟ್ಯವಾಡಿದಾಗ ಅವರ ಕಾಲಿನ ಧೂಳು ಭೂಲೋಕದ ಮೇಲೆ
ಮೇಲೆ ಬೀಳುತ್ತದೆ. ಹಸಿರು ಕುಂಕುಮ ಆ ಧೂಳಿನಿಂದ ಬರುತ್ತದೆ. ಇದನ್ನು ಕುಬೇರ ತನ್ನ ದೇಹಕ್ಕೆ ಹಚ್ಚಿಕೊಂಡ ಮೇಲೆ ಆತನ ದೇಹದಲ್ಲಿನ ಮಚ್ಚೆಗಳು ಮಾಯವಾದವು. ಅಂದಿನಿಂದ ಕುಬೇರ ದೇವನಿಗೆ ಈ ಹಸಿರು ಕುಂಕುಮ ಪ್ರಿಯವಾಯಿತು ಎಂಬ ನಂಬಿಕೆ ಇದೆ. ಈ ಮಾಹಿತಿ ಇಷ್ಟವಾದರೆ ಜೈ ಕುಬೇರ ಎಂದು ಬರೆದು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.